ನೀವು ಹೌಸ್ ವೈಫಾ? ನಿಮ್ಮ ಮಗುನ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಹಾಕಿದ್ದೀರಾ? ಹಂಗಿದ್ರೆ ಹೋಮ್ವರ್ಕ್ ಮಾಡೋಕ್ಕೆ ಇಂಗ್ಲೀಷಲ್ಲಿ ಕಷ್ಟ ಆಗ್ತಿದೆ ಅನ್ಕೊಳ್ತೀನಿ. ಸೊ ನಿಮ್ಮ ಮಗುಗೆ ಹೋಮ್ವರ್ಕ್ ಮಾಡಿಸೋವಾಗ ಇಂಗ್ಲೀಷಲ್ಲಿ ನಿಮಗೆ ಕಷ್ಟ ಆಗ್ತಿದೆ, ನಾನು ಬರೀ PUC ಆಗಿದೆ, 10th ಸ್ಟ್ಯಾಂಡರ್ಡ್ ಆಗಿದೆ, ಡಿಗ್ರಿ ಆಗಿದೆ, ಆದ್ರೂ ಇಂಗ್ಲೀಷ್ ಬರಲ್ಲ ಅಂತ ಹೇಳಿ ನೀವು ಯೋಚನೆ ಮಾಡ್ತಾ ಇದ್ರೆ ಇದು ರೈಟ್ ಪ್ಲಾಟ್ಫಾರ್ಮ್ ನಿಮಗೆ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ಹೇಗೆ ಕವರ್ ಮಾಡ್ತೀನಿ ಹೌಸ್ ವೈಫ್ಗೆ, ಅಥವಾ ತುಂಬ ಓದಿ ತುಂಬ ಆಗಿದೆ, ನಾವು 10 ವರ್ಷ ಆಯಿತು 20 ವರ್ಷ ಆಯಿತು ಅಂತ ಹೇಳಿ ನಿಮ್ಗೆ ಅನಿಸಿದ್ರೆ ನಿಮ್ಗೆಲ್ಲಾನು ಇಂಗ್ಲೀಷನ್ನು ಹೆಂಗೆ ಹೇಳ್ಕೊಡ್ಬೋದು, ನಿಮ್ಮ ಕ್ವೈರೀಸ್ ಏನಿದೆ, ಡೌಟ್ಸ್ ಏನಿದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ನಿಮಗೆ ಕೋರ್ಸ್ಗೆ ಜಾಯ್ನ್ ಆಗಬೇಕಾಗಿದ್ರೆ ಇವತ್ತೇ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಸಂಜೆ 7 ಗಂಟೆಯಿಂದ. ಈ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ಪಲ್ಲಿ ನನಗೆ ಹಾಯ್ ಅಂತ ಕಳಿಸಿದ್ರೆ ಎಲ್ಲ ಡೀಟೇಲ್ಸನ್ನು ನಾನು ನಿಮ್ಗೆ ಕಳಿಸ್ತೀನಿ. ಅದ್ರ ಜೊತೆಗೆ ಹೇಗೆ ನಾವು ಕಲಿಸ್ತಾ ಇದ್ದೀವಿ ಈ ಒಂದು ಇಂಗ್ಲೀಷ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸಲ್ಲಿ ಅಂತ ಹೇಳಿ ಇವತ್ತು ಡಿಸ್ಕಸ್ ಮಾಡೋಣ ಬನ್ನಿ. ಸೊ ನನಗೆ ಇಂಗ್ಲೀಷ್ ಗೊತ್ತಿಲ್ಲ, ನನಗೆ ಏನೂ ಗೊತ್ತಿಲ್ಲ ಇಂಗ್ಲೀಷಲ್ಲಿ ಅಂದ್ರೂ ಓಕೆ. ನನಗೆ ಸ್ಟಾರ್ಟಿಂಗಿಂದ ಹೇಳ್ಕೊಡ್ತೀರಾ, ಝೀರೋಯಿಂದ ಹೇಳ್ಕೊಡ್ತೀರಾ, ಓಕೆ. ನಾನು 12th ಸ್ಟ್ಯಾಂಡರ್ಡ್ ಮಾಡಿದ್ದೀನಿ, PUC ಕಲ್ತಿದ್ದೀನಿ, ಡಿಗ್ರಿ ಆಗಿದೆ, ಸೊ ಎನಿಥಿಂಗ್ ಈಸ್ ಓಕೆ. ಎಲ್ರಿಗೂ ಇಂಗ್ಲೀಷನ್ನು ಕಲಿಸ್ಬೋದು. ನೀವು ಜಸ್ಟ್ ನಾನು ಇವಾಗ ಹೇಳ್ತಾ ಇರೋದನ್ನು ನಿಮಗೆ ಅರ್ಥ ಮಾಡ್ಕೊಳಕ್ಕಾಗ್ತಾ ಇದೆ ಅಂದರೆ ಡೆಫಿನೆಟ್ಲಿ ನೀವು ಇಂಗ್ಲೀಷನ್ನು ಕಲಿಬೋದು. ಸ್ಪೆಷಲಿ ಯಾಕೆ ನಾನು ಹೌಸ್ ವೈಫ್ಸ್ಗೆ ಅಂತ ಹೇಳಿ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಬರುವಂತಹ ಎನ್ಕ್ವೈರೀಸಲ್ಲಿ ಮ್ಯಾಮ್ ನಾನು 12th ಸ್ಟ್ಯಾಂಡರ್ಡ್ ಅಷ್ಟೇ ಪಾಸ್ ಆಗಿರೋದು, PUC ಅಷ್ಟೇ ಮಾಡಿರೋದು, 10th ಸ್ಟ್ಯಾಂಡರ್ಡ್ ಅಷ್ಟೇ ಮುಗಿಸಿರೋದು, ಡಿಗ್ರಿ ಆಗಿದೆ ಆದ್ರೂ ಫ್ಲೂಯೆಂಟ್ ಆಗಿ ಇಂಗ್ಲೀಷ್ ಬರಲ್ಲ, ಅಥವಾ ಗ್ರಾಮರ್ ಗೊತ್ತು ಮ್ಯಾಮ್ ನನಗೆ ಆದರೆ ಮಾತಾಡೋಕ್ಕೆ ಬರಲ್ಲ, ಯಾವ ಟೆನ್ಸನ್ನು ಎಲ್ಲಿ ಬಳಸಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಹೇಳ್ಕೊಡ್ತೀರಾ ಅಂತ ಹೇಳಿ ಕಾಲ್ ಮಾಡಿ ಅಡ್ಮಿಷನ್ ತಗೊಳ್ತಾ ಇದ್ದಾರೆ. ಸೊ ಆ ಕಾರಣಕ್ಕೆ ನೀವು ಕೂಡ ಇವರಲ್ಲಿ ಒಬ್ಬರಾಗಿದ್ದರೆ ಡೆಫಿನೆಟ್ಲಿ ಅಡ್ಮಿಷನ್ನ ತಗೊಳ್ಬೇಕು. ಮೇಲೆ ಕಾಣುವಂಥ ನಂಬರ್ ಇದೆ, ಅದಕ್ಕೆ ಒಂದು ಹಾಯ್ ಕಳಿಸಿದ್ರೆ ಎಲ್ಲ ಡೀಟೇಲ್ಸನ್ನು ನಾನು ನಿಮಗೆ ಕಳಿಸ್ತೀವಿ, ಓಕೆನಾ. ಸೊ ಈ ಕೋರ್ಸ್ ಬಂದ್ಬಿಟ್ಟು 48 ಗಂಟೆಗಳ ಕೋರ್ಸ್ ಆಗಿರುತ್ತೆ. ಅಂದರೆ ಒಂದೇ ಸಾರಿ 48 ಗಂಟೆಗಳಲ್ಲ, ಪ್ರತಿದಿನ 1 ಗಂಟೆಯನ್ನು ನೀವು ನನಗೆ ಕೊಡಬೇಕಾಗುತ್ತೆ. ಸೊ ಪ್ರತಿದಿನ 24 ತಾಸುಗಳಿರುತ್ತೆ ನಿಮ್ಮ ಕಡೆ, ಅದರಲ್ಲಿ 1 ಅವರ್ ಹೆಕ್ಕಿ ನನಗೆ ನೀವು ಕೊಟ್ಟರೆ ನಾನು ನಿಮ್ಮ ಇಂಗ್ಲೀಷನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ತೀನಿ. ಸೊ ಇವತ್ತು ಸಂಜೆ 7 ಗಂಟೆಗೆ ಸ್ಟಾರ್ಟ್ ಆಗುವಂತಹ ಬ್ಯಾಚ್ ಕಂಟಿನ್ಯೂಸ್ ಆಗಿ ವಾರಕ್ಕೆ 5 ದಿನ 40 ದಿನಗಳ ಕಾಲ ನಡೆಯುತ್ತೆ. ಸೊ 40 ದಿನಗಳ ಕಾಲ ಈ ಕ್ಲಾಸ್ ನಡೆಯುವಾಗ ನಿಮಗೆ ವಿಡಿಯೋ ಕಾನ್ಫರೆನ್ಸಲ್ಲಿ ನಾವು ಇಂಗ್ಲೀಷನ್ನು ಪ್ರಾಕ್ಟೀಸ್ ಮಾಡಿಸ್ತೀವಿ, ಅದ್ರ ಜೊತೆಗೆ ಸ್ಟೋರಿ ರೈಟಿಂಗನ್ನು ಮಾಡಿಸ್ತೀವಿ, ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸಸ್ಸನ್ನು ನಾವು ಕನ್ನಡದಿಂದ ಇಂಗ್ಲೀಷ್ಗೆ ಹೇಗೆ ನೀವು ಹೇಳ್ಬೋದು ಅನ್ನೋದನ್ನು ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತೀವಿ. ಅದ್ರ ಜೊತೆಗೆ ಇವೆಲ್ಲ ಮಾಡೋಕ್ಕಿಂತ ಮುಂಚೆ ಹೆವಿಯಾಗಿ ನಿಮಗೆ ಗ್ರಾಮರ್ ಫೌಂಡೇಶನ್ನ ಹಾಕ್ತೀವಿ. ಕಾಂಪ್ಲಿಕೇಟೆಡ್ ಗ್ರಾಮರ್ ಅಲ್ಲ, ಸಿಂಪಲ್ ಆಗಿ ಮಾತಾಡೋಕ್ಕೆ ಎಷ್ಟು ಬೇಕು ಗ್ರಾಮರ್ ಅಷ್ಟು ಗ್ರಾಮರ್ನ ಒಂದು ಸ್ಟ್ರಾಂಗ್ ಫೌಂಡೇಶನ್ನ ಹಾಕಿಸಿ ನಿಮ್ಮ ಗ್ರಾಮರ್ನ ಅದರಿಂದ ಬಿಲ್ಡಪ್ ಮಾಡಿಸಿ ನೆಕ್ಸ್ಟ್ ನೀವು ಸ್ಟೋರಿ ಹೇಳೋವರೆಗೂ ನಾವು ನಿಮ್ಮನ್ನು ಬಿಡಲ್ಲ. ಸೊ ಈ ಥರ ಇಂಗ್ಲೀಷ್ ಪ್ರಾಕ್ಟೀಸನ್ನು ನಾವು ಮಾಡಿಸ್ತೀವಿ. ಅದ್ರ ಜೊತೆಗೆ ಇನ್ನೊಂದು ಹೇಳಬೇಕು, ಈ 40 ದಿನಗಳ ಕೋರ್ಸ್ ಆದಮೇಲೆ ನಿಮಗೆ ಈ ಕ್ಲಾಸಸ್ ನೋಡ್ಕೊಳ್ಳೋಕ್ಕೆ ಫ್ರೀಯಾಗಿ 2 ತಿಂಗಳ ಆಕ್ಸೆಸ್ ಇರುತ್ತೆ. ಸೊ ಟೋಟಲಿ ನೀವು 3 ತಿಂಗಳು ಕೋರ್ಸನ್ನು ಪರ್ಚೇಸ್ ಮಾಡ್ದಂಗೆ. ಸೊ ನಿಮಗೆ ಫೀಸ್ ಡೀಟೇಲ್ಸ್ ಕೇಳೋದಿದ್ರೆ, ಬೇರೆ ಏನಾದರೂ ಡೀಟೇಲ್ಸ್ ಕೇಳೋದಿದ್ರೆ ಈ ಮೇಲಿನ ನಂಬರ್ಗೆ ಒಂದು ಹಾಯನ್ನು ಕಳಿಸಿ. ಅದ್ರ ಜೊತೆಗೆ ಬೇರೆ ಏನಾದರೂ ಎನ್ಕ್ವೈರೀಸ್ ಇದ್ದರೆ, ಮ್ಯಾಮ್ ಈ ಥರ ವಿಡಿಯೋಸ್ ಮಾಡಿ ನಮ್ಗೆ ಹೆಲ್ಪ್ ಆಗ್ತಿದೆ, ನಾವು ಯೂಟ್ಯೂಬಲ್ಲಿ ನೋಡ್ತೀವಿ ಅಂತ ಇದ್ದರೆ ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ಹಾಯ್ ಅಂತ ನಿಮ್ಮ ಹೆಸರು ಹಾಕಿ, ನಿಮ್ಮ ಕ್ವೈರಿಯನ್ನು ಹಾಕಿ, ನಿಮ್ಮ ಪ್ರಶ್ನೆಯನ್ನು ಹಾಕಿ, ನಾನು ಅಲ್ಲಿ ಉತ್ತರಿಸ್ತೀನಿ. ಸೊ ನೀವು ಕಲಿಬಹುದಾ ಇಲ್ವಾ ಅನ್ನುವಂಥ ಪ್ರಶ್ನೆಗೆ ನಮ್ಮಲ್ಲಿ 60 ವರ್ಷದವರು, 50 ವರ್ಷದವರು, 40 ವರ್ಷದವರು ಎಲ್ಲ ಏಜ್ ಗ್ರೂಪ್ನವರು ಇಂಗ್ಲೀಷ್ ಕಲಿತು ಹೋಗಿದ್ದಾರೆ. ರಿಟೈರ್ಮೆಂಟ್ ಆದಮೇಲೂ ಇಂಟ್ರೆಸ್ಟ್ ಇಟ್ಕೊಂಡು ಇಂಗ್ಲೀಷ್ ಕಲಿಬೇಕು ಅಂತ ಹೇಳಿ ಕಲಿತು ಹೋದವರಿದ್ದಾರೆ. ಅದ್ರ ಜೊತೆಗೆ ಪ್ರೊಫೆಷ್ನಲ್ಸ್ ಕೂಡ ಇದ್ದಾರೆ. ಪ್ರೊಫೆಷ್ನಲ್ಸ್ ಅಂದರೆ ಅವರು ಇವರು ಅಲ್ಲ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಲಾಯರ್ಸ್ ಇದ್ದಾರೆ, ಜಡ್ಜ್ ಎಕ್ಸಾಮ್ ಬರೆಯುವಂಥವ್ರು ಇದ್ದಾರೆ. ಸೊ ಈ ಥರ ಎಲ್ಲ ರೇಂಜ್ನವ್ರಿಗೂ ಸೆಟ್ ಆಗುವಂತಹ ಫೌಂಡೇಶನಲ್ ಕೋರ್ಸ್ ಇದು. ಸೊ ನಿಮಗೆ ಈ ಕೋರ್ಸ್ನಲ್ಲಿ ಇಂಟ್ರೆಸ್ಟ್ ಇದ್ದರೆ ಈ ನಂಬರ್ಗೆ ಹಾಯ್ ಅಂತ ಹೇಳಿ ಕಳಿಸ್ಬೋದು. ಸೊ ನೀವು 48 ಗಂಟೆಗಳ ಕಾಲ ಅಂತಂದರೆ ನೀವು 40 ದಿನಗಳ ಕಾಲ ನನ್ನ ಜೊತೆಗೆ ವಾರಕ್ಕೆ 5 ದಿನ ಇಂಗ್ಲೀಷನ್ನು ಪ್ರಾಕ್ಟೀಸ್ ಮಾಡಬೇಕು. ನಾನು ಹೇಳ್ಕೊಡುವಂತಹ ಪ್ರತಿಯೊಂದು ಟ್ರಿಕ್ಸನ್ನು, ರೂಲ್ಸನ್ನು ನೀವು ಫಾಲೋ ಮಾಡ್ತಾ ಹೋದರೆ ಯಾರು ಸ್ಟಾಪ್ ಮಾಡ್ಸೋಕ್ಕಾಗಲ್ಲ. ನೀವು ನಿಮ್ಮ ಮಗುಗೋಸ್ಕರ ಆದರೂ ಇಂಗ್ಲೀಷನ್ನು ಕಲಿಬೇಕು. ನೀವು ಆ ಮಗುಗೆ ಹೋಮ್ವರ್ಕನ್ನು ಮಾಡಿಸಿ ಅದರ ಫ್ಯೂಚರ್ ಜೊತೆಗೆ ನಿಮ್ಮ ಬೆಳವಣಿಗೆನೂ ಆಗೋ ಥರ ನೋಡ್ಕೋಬೇಕು ಅಂದರೆ ನೀವು ಇಂಗ್ಲೀಷನ್ನು ಕಲಿಲೇಬೇಕು. ಸೊ ನೀವು ಹೌಸ್ ವೈಫ್ಗೆ ಮಾತ್ರ ಹೇಳ್ತಾ ಇಲ್ಲ, ಇವನ್ ನಾನು ಪುರುಷರಿಗೂ ಕೂಡ ಹೇಳ್ತಾ ಇದ್ದೀನಿ. ನೀವು ವರ್ಕ್ ಮಾಡುವಂತಹ ಆಫೀಸಲ್ಲಿ, ಸೊ ಒಂದು ಹೊರಗಡೆ ಹೋದಾಗ ಒಂದು ಎನ್ವೈರ್ಮೆಂಟಲ್ಲಿ ನಿಮ್ಮ ಬಾಯಿಂದ 4 ಮಾತುಗಳು ಇಂಗ್ಲೀಷ್ ಬಂದಾಗ ನಿಮ್ಮನ್ನು ಜನ ನೋಡೋ ರೀತಿನೇ ಬೇರೆ ಆಗುತ್ತೆ. ಸೊ ಅದೆಲ್ಲ ಸ್ಟ್ಯಾಂಡರ್ಡ್ಸ್ ಅದೇ ಥರ ಸೆಟ್ ಆಗಿ ಹೋಗಿದೆ. ಇಂಗ್ಲೀಷ್ ಬರೋರೇ ದೊಡ್ಡವರು ಹಂಗೆ ಹಿಂಗೆ ಅಂತ ಅಲ್ಲ, ಬಟ್ ಸ್ಟ್ಯಾಂಡರ್ಡ್ ಆ ಥರ ಸೆಟ್ ಆಗಿ ಹೋಗಿದೆ. ಆ್ಯಂಡ್ ನಿಮಗೆ ನಿಮ್ಮ ವರ್ಕ್ ಪ್ಲೇಸಲ್ಲಿ ನಿಮ್ಮ ಒಳ್ಳೆ ಪ್ರಮೋಷನ್ ಸಿಗಬೇಕು, ನಿಮ್ಗೆ ಒಳ್ಳೆ ಜಾಬ್ ಆಫರ್ಸ್ ಬರಬೇಕು ಅಂದರೆ ನಿಮಗೆ ಇಂಗ್ಲೀಷ್ ಬೇಕೇ ಬೇಕು. ಸೊ ಈ ಒಂದು ಫ್ಲೂಯೆನ್ಸಿಯನ್ನು, ನಿಮ್ಮ ಗ್ರಾಮೆಟಿಕಲ್ ಎರರ್ಸನ್ನು ನೀವು ಕರೆಕ್ಟ್ ಮಾಡ್ಕೋಬೇಕು ಅಂತ
ಇದ್ರೆ ಇವತ್ತು ಅದಕ್ಕೆ ಸುವರ್ಣ ಅವಕಾಶ. ಸಂಜೆ 7 ಗಂಟೆಯಿಂದ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಸಂಜೆ 7 ಗಂಟೆಗೆ ಓರಿಯೆಂಟೇಷನ್ ಸೆಷನ್ ಇರುತ್ತೆ. ಸೊ ಸಂಜೆ ಒಳಗಡೆ ಬೇಗ ಅಡ್ಮಿಷನ್ ತಗೊಳ್ಳಿ. ಆಗಿಲ್ಲ ಅಂದರೆ ನಾಳೆವರೆಗೂ ನಿಮಗೆ ಟೈಮ್ ಇರುತ್ತೆ. ಯಾರಿಗೆಲ್ಲ ಅಡ್ಮಿಷನ್ ಬೇಕೋ ಈ ನಂಬರ್ಗೆ ಹಾಯ್ ಅಂತ ಹೇಳಿ ಮೆಸೇಜ್ ಮಾಡಿ. ಬೇರೆ ಎಲ್ಲ ಡೀಟೇಲ್ಸನ್ನು ನಾನು ನಿಮಗೆ ವಾಟ್ಸಪ್ಪಲ್ಲಿ ಹೇಳ್ತೀನಿ. ಓಕೆನಾ? ಸೊ ಹೋಪ್ ದಿಸ್ ರೀಚಸ್ ಎವ್ರಿ ಒನ್ ಹೂ ರಿಕ್ವೈರ್ಸ್ ದಿಸ್ ಕೋರ್ಸ್. ಆ್ಯಂಡ್ ನಾನು ವೇಟ್ ಮಾಡ್ತಾ ಇದ್ದೀನಿ ನೀವು ಜಾಯ್ನ್ ಆಗಲಿ ಅಂತ ಹೇಳಿ. ನನ್ನ ಜೊತೆಗೆ ನಿಮ್ಮ ಇಂಗ್ಲೀಷ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ಕೋರ್ಸ್.